ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ನವರೋಜ್ ಹಬ್ಬ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಸಿಖ್, ಆಪ್ಷನ್ ಬಿ ಮುಸ್ಲಿಂ, ಆಪ್ಷನ್ ಸಿ ಪಾರ್ಸಿ, ಆಪ್ಷನ್ ಡಿ ಹಿಂದೂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪಾರ್ಸಿ. ನವರೋಜ್ ಹಬ್ಬವು ಪಾರ್ಸಿ ಸಮುದಾಯಕ್ಕೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, ಯಾವ ದಿನ ಏಸುವನ್ನು ಸಿಲುಬೆಗೇರಿಸಲಾಯಿತು? ಆಪ್ಷನ್ ಎ ಈಸ್ಟರ್ ಭಾನುವಾರ, ಆಪ್ಷನ್ ಬಿ ಫಾರ್ಮ್ ಭಾನುವಾರ, ಆಪ್ಷನ್ ಸಿ ಮಾಂಡಿ ಗುರುವಾರ, ಆಪ್ಷನ್ ಡಿ ಶುಭ ಶುಕ್ರವಾರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಶುಭ ಶುಕ್ರವಾರ. ಶುಭ ಶುಕ್ರವಾರದಂದು ಏಸುವನ್ನು ಸಿಲುಬೆಗೇರಿಸಲಾಯಿತು. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರು ಯಾರು? ಆಪ್ಷನ್ ಎ ಮೋಹನ್ ಭಗವತ್, ಆಪ್ಷನ್ ಬಿ ಅಟಲ್ ಬಿಹಾರಿ ವಾಜಪೇಯಿ, ಆಪ್ಷನ್ ಸಿ ಮೊರಾರ್ಜಿ ದೇಸಾಯಿ, ಆಪ್ಷನ್ ಡಿ ಕೇಶವ್ ಬಲಿರಾಮ್ ಹೆಗಡೆವಾರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೇಶವ್ ಬಲಿರಾಮ್ ಹೆಡಗೇವಾರ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರು ಕೇಶವ್ ಬಲಿರಾಮ್ ಹೆಡಗೇವಾರ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ಪರಿಚಯಿಸಿದವರು ಯಾರು? ಆಪ್ಷನ್ ಎ ಶಾಕ್ಯ, ಆಪ್ಷನ್ ಬಿ ಕುಶನ್, ಆಪ್ಷನ್ ಸಿ ಗ್ರೀಕ್, ಆಪ್ಷನ್ ಡಿ ಪಾರ್ಥಿಯನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕುಶನ್. ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ಪರಿಚಯಿಸಿದವರು ಕುಶನ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಯಾವ ನದಿಯು ಸುಂದರ್ಬನ್ ಡೆಲ್ಟಾವನ್ನು ರೂಪಿಸುತ್ತದೆ? ಆಪ್ಷನ್ ಎ ಗಂಗೆ, ಆಪ್ಷನ್ ಬಿ ನರ್ಮದಾ ತಾಪಿ, ಆಪ್ಷನ್ ಸಿ ಬ್ರಹ್ಮಪುತ್ರ, ಆಪ್ಷನ್ ಡಿ ಗಂಗಾ ಬ್ರಹ್ಮಪುತ್ರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗಾ ಬ್ರಹ್ಮಪುತ್ರ. ಗಂಗಾ ಬ್ರಹ್ಮಪುತ್ರ ನದಿಯು ಸುಂದರ್ಬನ್ ಡೆಲ್ಟಾವನ್ನು ನಿರ್ಮಿಸುತ್ತವೆ. ಮುಂದಿನ ಪ್ರಶ್ನೆ, ಲಿಂಗರಾಜ್ ದೇವಾಲಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಒರಿಸ್ಸಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಒರಿಸ್ಸಾ. ಲಿಂಗರಾಜ ದೇವಾಲಯವು ಒರಿಸ್ಸಾ ರಾಜ್ಯದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ತಯಾರಾದ ಮೊದಲ ಬಣ್ಣದ ಚಿತ್ರ ಯಾವುದು? ಆಪ್ಷನ್ ಎ ರಾಜ ಹರಿಶ್ಚಂದ್ರ, ಆಪ್ಷನ್ ಬಿ ಅಲಂ ಆರ, ಆಪ್ಷನ್ ಸಿ ಡೆಸ್ಟಿನಿ, ಆಪ್ಷನ್ ಡಿ ಕಿಸಾನ್ ಕನ್ಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಿಸಾನ್ ಕನ್ಯಾ. ಭಾರತದಲ್ಲಿ ತಯಾರಾದ ಮೊದಲ ಬಣ್ಣದ ಚಿತ್ರ ಕಿಸಾನ್ ಕನ್ಯಾ ಆಗಿದೆ. ಮುಂದಿನ ಪ್ರಶ್ನೆ, ದಕ್ಷಿಣ ಭಾರತದ ನದಿಗಳಲ್ಲಿ ಅತಿ ಉದ್ದವಾದ ನದಿ ಯಾವುದು? ಆಪ್ಷನ್ ಎ ಗೋದಾವರಿ ನದಿ, ಆಪ್ಷನ್ ಬಿ ನರ್ಮದಾ ನದಿ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ಕೃಷ್ಣಾ ನದಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗೋದಾವರಿ. ದಕ್ಷಿಣ ಭಾರತದ ನದಿಗಳಲ್ಲಿ ಅತಿ ಉದ್ದವಾದ ನದಿ ಗೋದಾವರಿ ನದಿ ಆಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ನೆಪೋಲಿಯನ್ ಎಂಬ ಬಿರುದನ್ನು ನೀಡಿದವರು ಯಾರು? ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಬಿ ಸಮುದ್ರಗುಪ್ತ, ಆಪ್ಷನ್ ಸಿ ಚಂದ್ರಗುಪ್ತ ಒಂದು, ಆಪ್ಷನ್ ಡಿ ಹರ್ಷವರ್ಧನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರಗುಪ್ತ. ಭಾರತೀಯ ನೆಪೋಲಿಯನ್ ಎಂಬ ಬಿರುದನ್ನು ನೀಡಿದವರು ಸಮುದ್ರಗುಪ್ತ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ನಾಗ್ಪುರ್, ಆಪ್ಷನ್ ಬಿ ಭೋಪಾಲ್, ಆಪ್ಷನ್ ಸಿ ಆಗ್ರಾ, ಆಪ್ಷನ್ ಡಿ ಅಹಮದಾಬಾದ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನಾಗ್ಪುರ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಚೇರಿ ನಾಗ್ಪುರ್ನಲ್ಲಿ ಇದೆ. ಮುಂದಿನ ಪ್ರಶ್ನೆ, ಭಾರತ ಡೈನಮೈಟ್ ಲಿಮಿಟೆಡ್ ಕೇಂದ್ರ ಎಲ್ಲಿದೆ? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಛತ್ತೀಸ್ಗಢ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹೈದರಾಬಾದ್. ಭಾರತ್ ಡೈನಮೈಟ್ ಲಿಮಿಟೆಡ್ ಕೇಂದ್ರವು ಹೈದರಾಬಾದಿನಲ್ಲಿ ಇದೆ. ಮುಂದಿನ ಪ್ರಶ್ನೆ,
ಭಾರತವು ತನ್ನ ಗರಿಷ್ಠ ಗಡಿಯನ್ನು ಯಾವ ದೇಶದೊಂದಿಗೆ ಹಂಚಿಕೊಳ್ಳುತ್ತದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಬಾಂಗ್ಲಾದೇಶ, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಪಾಕಿಸ್ತಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ. ಭಾರತವು ತನ್ನ ಗರಿಷ್ಠ ಗಡಿಯನ್ನು ಬಾಂಗ್ಲಾದೇಶದೊಂದಿಗೆ ಹಂಚಿಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಪಕ್ಷಿ ಯಾವುದು? ಆಪ್ಷನ್ ಎ ಆಸ್ಟ್ರಿಚ್, ಆಪ್ಷನ್ ಬಿ ನವಿಲು, ಆಪ್ಷನ್ ಸಿ ಗಿಡುಗ, ಆಪ್ಷನ್ ಡಿ ಹದ್ದು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರಿಚ್. ವಿಶ್ವದ ಅತಿದೊಡ್ಡ ಪಕ್ಷಿ ಆಸ್ಟ್ರಿಚ್ ಪಕ್ಷಿ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ದೇಶವು ವಿಶ್ವದಲ್ಲಿ ಅತಿ ಹೆಚ್ಚು ಚಹಾವನ್ನು ಉತ್ಪಾದಿಸುತ್ತದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಟರ್ಕಿಯೋ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಇರಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. ಚೀನಾ ದೇಶವು ವಿಶ್ವದಲ್ಲಿ ಅತಿ ಹೆಚ್ಚು ಚಹಾವನ್ನು ಉತ್ಪಾದಿಸುವ ದೇಶವಾಗಿದೆ. ಮುಂದಿನ ಪ್ರಶ್ನೆ, ಚೀನಾವನ್ನು ಆಳಿದ ಕೊನೆಯ ಸಾಮ್ರಾಜ್ಯಶಾಹಿ ರಾಜವಂಶ ಯಾವುದು? ಆಪ್ಷನ್ ಎ ಮಿಂಗ್ ರಾಜವಂಶ, ಆಪ್ಷನ್ ಬಿ ಯುವಾನ್ ರಾಜವಂಶ, ಆಪ್ಷನ್ ಸಿ ಕ್ವಿಂಗ್ ರಾಜವಂಶ, ಆಪ್ಷನ್ ಡಿ ಸುಯಿ ರಾಜವಂಶ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ವಿಂಗ್ ರಾಜವಂಶ. ಚೀನಾವನ್ನು ಆಳಿದ ಕೊನೆಯ ಸಾಮ್ರಾಜ್ಯಶಾಹಿ ರಾಜವಂಶ ಕ್ವಿಂಗ್ ರಾಜವಂಶ ಆಗಿದೆ. ಮುಂದಿನ ಪ್ರಶ್ನೆ, ಇಂಗ್ಲೆಂಡಿನ ಲಂಡನ್ ನಗರದ ಮೂಲಕ ಯಾವ ನದಿ ಹರಿಯುತ್ತದೆ? ಆಪ್ಷನ್ ಎ ನದಿ ಸೆವೆರ್ನ್, ಆಪ್ಷನ್ ಬಿ ಥೇಮ್ಸ್ ನದಿ, ಆಪ್ಷನ್ ಸಿ ನದಿ ಶೆವೆರ್ನ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಥೇಮ್ಸ್ ನದಿ. ಇಂಗ್ಲೆಂಡಿನ ಲಂಡನ್ನಿನ ನಗರದ ಮೂಲಕ ಹರಿಯುವ ನದಿ ಥೇಮ್ಸ್ ನದಿ ಆಗಿದೆ. ಮುಂದಿನ ಪ್ರಶ್ನೆ, ಏಮು ಹಕ್ಕಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ನ್ಯೂಜಿಲೆಂಡ್, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಥೈಲ್ಯಾಂಡ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ. ಏಮು ಹಕ್ಕಿಯು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ನೆರೆಯ ರಾಷ್ಟ್ರವಾದ ಭೂತಾನಿನ ಅಧಿಕೃತ ಭಾಷೆ ಯಾವುದು? ಆಪ್ಷನ್ ಎ ಯುವಾನ್, ಆಪ್ಷನ್ ಬಿ ಜೋಗ್ಪಾ, ಆಪ್ಷನ್ ಸಿ ನಗುಲ್ಟ್ರಾಮ್, ಆಪ್ಷನ್ ಡಿ ಖ್ಯಾತ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜೋಗ್ಪಾ. ಭಾರತದ ನೆರೆಯ ರಾಷ್ಟ್ರವಾದ ಭೂತಾನಿನ ಅಧಿಕೃತ ಭಾಷೆ ಜೋಗ್ಪಾ ಆಗಿದೆ. ಮುಂದಿನ ಪ್ರಶ್ನೆ, ಬಾಹ್ಯಾಕಾಶವನ್ನು ತಲುಪಿದ ವಿಶ್ವದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ ಎ ಮೇಜರ್ ಯೂರಿ ಗಾಗರಿನ್, ಆಪ್ಷನ್ ಬಿ ವ್ಯಾಲೆಂಟಿನಾ ತೆರೆಸ್ಕೋವಾ, ಆಪ್ಷನ್ ಸಿ ರಾಕೇಶ್ ಶರ್ಮಾ, ಆಪ್ಷನ್ ಡಿ ನೀಲ್ ಆರ್ಮ್ಸ್ಟ್ರಾಂಗ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೇಜರ್ ಯೂರಿ ಗಾಗರಿನ್. ಬಾಹ್ಯಾಕಾಶವನ್ನು ತಲುಪಿದ ವಿಶ್ವದ ಮೊದಲ ವ್ಯಕ್ತಿ ಮೇಜರ್ ಯೂರಿ ಗಾಗರಿನ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಎಷ್ಟು ದೇಶಗಳು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB ಸದಸ್ಯರಾಗಿದ್ದಾರೆ? ಆಪ್ಷನ್ ಎ 25, ಆಪ್ಷನ್ ಬಿ 12, ಆಪ್ಷನ್ ಸಿ 9, ಆಪ್ಷನ್ ಡಿ 5. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ 5. 5 ದೇಶಗಳು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDBಯ ಸದಸ್ಯರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಹಗುರವಾದ ಲೋಹ ಯಾವುದು? ಆಪ್ಷನ್ ಎ ಲಿಥಿಯಂ, ಆಪ್ಷನ್ ಬಿ ಇರಿಡಿಯಂ, ಆಪ್ಷನ್ ಸಿ ಅಲ್ಯೂಮಿನಿಯಂ, ಆಪ್ಷನ್ ಡಿ ಆಸ್ಮಿಯಂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಲಿಥಿಯಂ. ಹಗುರವಾದ ಲೋಹ ಲಿಥಿಯಂ ಲೋಹ ಆಗಿದೆ. ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.